ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 16ನೇ ತಾರೀಕಿಂದು. ಇಲ್ಲಿ ತಾಂಡವ್ ಬಂದ್ಬಿಟ್ಟು ಕಾಮ ಸರ್ ಹತ್ರ ಭಾಗ್ಯ ಎಲ್ಲ ಡ್ರಾಮಾ ಆಡ್ತಾ ಇದ್ದಾಳೆ. ಅವಳು ಸರಿ ಇಲ್ಲ, ಹಾಗೆ ಹೀಗೆ ನನ್ನಿಂದ ನಮ್ಮ ಅಮ್ಮನ ಕಿತ್ಕೊಂಡ್ಳು, ನನ್ನ ಮಕ್ಳನ್ನ ಕಿತ್ಕೊಂಡ್ಳು, ನನ್ನ ಜೀವನ ಕಿತ್ಕೊಂಡಿದ್ದಾಳೆ. ಅವಳು ಬೆಳೆಸಿರೋ ತಂಗಿನೂ ಹಂಗೆ ನಿಮ್ಮ ಮನೆ ಹಾಳು ಮಾಡಿಬಿಡ್ತಾಳೆ. ನನ್ನ ಜೀವನ ಹಾಳಾದಂಗೆ ನಿಮ್ಮ ಮಗನ ಜೀವನ ಹಾಳಾಗ್ಬಿಡುತ್ತೆ. ದಯವಿಟ್ಟು ಈ ಮದುವೆ ನಿಲ್ಲಿಸಿ ಸರ್ ಅಂತ ಹೇಳ್ಬಿಟ್ಟು ಕಾಮ ಸರ್ ಹತ್ರ ಬಂದು ತಾಂಡವ್ ಹೇಳ್ಕೊತಾ ಇರ್ತಾನೆ. ಅವಾಗ ಕಾಮ ಸರ್ಗೆ ಕೋಪ ಬಂದ್ಬಿಟ್ಟು ಭಾಗ್ಯ ಭಾಗ್ಯ ಎಲ್ಲಿದೆಯಮ್ಮ ಭಾಗ್ಯ ಅಂತ ಜೋರಾಗಿ ಕರೀತಾರೆ. ಇವಳು ಭಾಗ್ಯ, ಅಯ್ಯೋ ಇದೇನಪ್ಪ ಮಾವ ಇಷ್ಟೊಂದು ಜೋರಾಗಿ ಕರೀತಾ ಇದ್ದಾರೆ, ಏನೋ ತಾಂಡವರು ಏನು ಚಾಡಿ ಹೇಳಿದಾರೋ ಏನೋ ಗೊತ್ತಿಲ್ವಲ್ಲಪ್ಪ, ಏನಕ್ಕಪ್ಪ ಇಷ್ಟು ಜೋರಾಗಿ ಕೂಕೋತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತಾಳೆ. ಅವಾಗ ಕಾಮ ಸರ್, ಭಾಗ್ಯ ಎಲ್ಲಿದ್ರು ಬೇಗ ಇಲ್ಲಿಗೆ ಬರಬೇಕು ನೀನು, ಅರ್ಥ ಆಯ್ತಾ, ಬೇಗ ಬಾ ಇಲ್ಲಿ ಅಂತಾರೆ. ಸರಿ ಆಯಿತು ಬಂದ್ಬಿಟ್ಟು ಮಾವ ಹೇಳಿ ಅಂತ ಅಂದ್ಬಿಟ್ಟು ಬಂದು ನಿಂತ್ಕೊತಾಳೆ. ಅವಾಗ ಏನಮ್ಮ ಇವ್ರು ಹೇಳ್ತಾ ಇರೋದೆಲ್ಲ ನಾನು ಅಂತ ಅಂದ್ಬಿಟ್ಟು ಅಂತಾರೆ. ಹೇಳಿ ಮಾವ ಅಂದಾಗ ಆಮೇಲೆ ಅಷ್ಟೆಲ್ಲ ಅವ್ರ ಅಮ್ಮ ಬರ್ತಾರೆ, ಕುಸುಮವರು. ಮನೆ ಆಳ, ಇಲ್ಲಿ ಬಂದು ಏನೇನು ಹೇಳ್ತಾ ಇದೆಯೋ ಮನೆ ಆಳ ನೀನು ಅಂತ ಅಂದ್ಬಿಟ್ಟು ಕುಸುಮವ್ರು ಬೈತಾರೆ. ಅವಾಗ ಏನು ಹೇಳ್ತಾ ಇಲ್ಲಮ್ಮ, ನಾನು ಇರೋದು ಹೇಳ್ತಾ ಇದ್ದೀನಿ. ಈ ಭಾಗ್ಯ ಡ್ರಾಮಾ ಮಾಡ್ತಾಳೆ, ಸರಿಗಿಲ್ಲ, ನನ್ನ ಜೀವನದಲ್ಲಿ ನನ್ನ ಜೀವನ ಹಾಳು ಮಾಡ್ಬಿಟ್ಟು ನಾನು ನೆಮ್ಮದಿಯೆಲ್ಲ ಕಿತ್ಕೊಂಡಿದ್ದಾಳೆ. ನಾಳೆ ದಿವಸ ನಿಮ್ಮ ಮಗನ ಮದುವೆ ಆದರೆ ನಿಮ್ಮ ಮಗನ ನೆಮ್ಮದಿನೂ ಕಿತ್ಕೊಂಡು ನಿಮ್ಮ ಮನೆ ಹಾಳು ಮಾಡಿಬಿಡ್ತಾಳೆ ಅಂತಲೇ ಹೇಳಿರೋದು. ಇನ್ನೇನು ಹೇಳಿದ್ದೀನಿ, ಅವಳು ಸಾಕಿರೋ ತಂಗಿ ಪೂಜೆನ ಅವಳು ಅಷ್ಟೇ, ಅವಳು ಅವ್ರ ಮನೆ ಮದುವೆ ಆಗಿಬಿಟ್ರೆ ಇವ್ರ ಮನೆ ಹಾಳು ಮಾಡ್ತಾಳೆ ಅಂತಲೇ ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆವಾಗ ಧರ್ಮ ಅವ್ರು ಏನು ಹೇಳ್ತಾರೆ, ನಿನ್ನ ಬುದ್ಧಿ ಇದೆಯೇನೋ, ನೀನೇ ಸರಿಗಿಲ್ಲ ಅಂದಮೇಲೆ ಬಾಗಿನ ಮೇಲೆ ಯಾಕೆ ಇಲ್ದಿದ್ದೆಲ್ಲ ಹೇಳ್ತಾ ಇದೆಯಾ, ನೀನು ಬುದ್ಧಿದು ಮಾತಾಡ್ತಿದ್ಯೇನೋ ನೀನು ಅಂತ ಅಂದ್ಬಿಟ್ಟು ಧರ್ಮವ್ರು ಹೇಳ್ತಾರೆ. ಹೌದಪ್ಪ, ನಾನು ಬುದ್ಧಿ ಇದೆ, ನಾನು ಮಾತಾಡ್ತಿರೋದು. ಒಟ್ಟಿನಲ್ಲಿ ಈ ಮದುವೆ ನೀವು ನಡೀಬಾರ್ದು. ನಾಳೆ ದಿವಸ ಈ ಮದುವೆ ಆದರೆ ಇವ್ರ ಮಗನ ಜೀವನನೂ ನನ್ನ ಜೀವನ ಥರ ಹಾಳಾಗ್ಬಿಡುತ್ತೆ, ಅದಕ್ಕೆ ನಾನು ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ಕಾಮತವ್ರ ಹತ್ರ ತಾಂಡವ್ ಹೇಳ್ತಾನೆ. ಆವಾಗ ಧರ್ಮವ್ರು ಕೂಡ ನೀನು ಮಾಡ್ತಿರೋದೆಲ್ಲ ಸರಿಗಿಲ್ಲ ಕಣೋ ಅಂತ ಹೇಳ್ತಾರೆ. ಅಪ್ಪ ನಾನೆಲ್ಲ ಸರಿಯಾಗಿ ಮಾಡ್ತಿದ್ದೀನಪ್ಪ, ಸರಿಗಿಲ್ದಂಗೆ ಏನು ನಾನು ಮಾಡ್ತಾಯಿಲ್ಲ ಅಂದಾಗ, ಸರಿ ಇವಾಗ ನಿನ್ನ ಉದ್ದೇಶ ಏನು ಅಂತ ಅಂದ್ಬಿಟ್ಟು ತಾಂಡವನ ಕಾಮ ಸರ್ ಕೇಳ್ತಾರೆ. ನೋಡಿ ಸರ್, ನಿಮ್ಮ ಮಗನ ಜೀವನ ನನ್ನ ಜೀವನ ಥರ ಹಾಳಾಗಬಾರ್ದು ಅಷ್ಟೇನಿದೆ, ಅಂದರೆ ಇವಾಗ ನೀನು ಈ ಮದುವೆ ನಿಲ್ಲಿಸ್ಬೇಕು ಅಂತ ಹೇಳ್ತಾ ಇದೆಯಾ ಅಂತ ಅಂದ್ಬಿಟ್ಟು ಅಂತಾರೆ. ಹೌದು ಸರ್, ಈ ಮದುವೆ ನಿಲ್ಲಿಸಲೇಬೇಕು ಅಂತಲೇ ನಾನು ಹೇಳ್ತಾ ಇರೋದು. ಈ ಮದುವೆ ಆದರೆ ನಿಮ್ಮ ಮಗನ ಜೀವನ ಚೆನ್ನಾಗಿರಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವಾಗ ಅವಳು ಕಣ್ಣಿಕ್ಕಂಗೆ ಭಾಳ ಖುಷಿ ಆಗಿಬಿಡುತ್ತೆ, ತಾಂಡವ್ ಮದುವೆ ನಿಲ್ಸೋಕೆ ಬಂದಿರೋದ್ರಿಂದ. ಹೆಂಗೋ ಈ ಬಾಗಿನ ಎಕ್ಸ್ಗಂಡ ಬಂದು ಮದುವೆ ನಿಲ್ಲಿಸ್ತಾ ಇದ್ದಾನಲ್ಲ, ಅಷ್ಟೇ ಸಾಕು ಬಿಡು ಅಂತ ಅನ್ಕೊತಿರ್ತಾಳೆ. ಅವಾಗ ಸರಿ ಆಯಿತು, ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ ಅಂತ ಅಂದ್ಬಿಟ್ಟು ತಾಂಡವ್ ಸರ್ ಹೇಳ್ತಾರೆ. ಅವಾಗ ಭಾಗ್ಯ, ಕುಸುಮ, ಧರ್ಮ ಮತ್ತು ಸುನಂದ ಎಲ್ರಿಗೂ ಶಾಕ್ ಆಗಿಬಿಡುತ್ತೆ. ಎಲ್ಲರೂ ಅಳ್ತಾ ಇರ್ತಾರೆ. ಹೌದು ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ ಆಯಿತಾ ಅಂದ್ಬಿಟ್ಟು ಕಾಮ ಸರ್ ಹೇಳ್ತಾರೆ. ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಅವಾಗ ತಾಂಡವ್ ಹೇಳ್ತಾರೆ, ಏನು ಹೇಳ್ದೆ ಇವಾಗ, ಮದುವೆ ನಿಲ್ಲಿಸ್ಬೇಕು ತಾನೇ ನೀನು, ಹೋಗು ಒಂದು ಕೆಲಸ ಮಾಡು, ನಿನಗೆ ಆಪ್ಷನ್ ಕೊಟ್ಟಿದ್ದೀನಿ, ಹೋಗಿ ಮದುವೆ ನಿಲ್ಲಿಸೋಗು ಅಂತ ಹೇಳ್ಬಿಟ್ಟು ಕಾಮ ಸರ್ ಹೇಳ್ತಾರೆ. ತಾಂಡವ್ ಖುಷಿಯಾಗಿ ಹೋಯ್ತಾ ಇರ್ತಾನೆ. ಸರ್ ಏನು ಹೇಳ್ತಾ ಇದ್ದಾರೆ, ನಿನಗೆ ಹೇಳ್ತಾ ಇರೋದು, ಮದುವೆ ನಿಲ್ಲಿಸೋಗು, ಈ ಮದುವೆ ನಡಿಬಾರ್ದು ತಾನೇ, ನಿಲ್ಲಿಸೋಗು ಅಂತ ಅಂದ್ಬಿಟ್ಟು ಅಂತಾರೆ ಕಾಮ ಸರು. ತಾಂಡವ್ ಖುಷಿಯಾಗಿ ಹೋಯ್ತಾ ಇರ್ತಾನೆ. ಆವಾಗ ತಾಂಡವ್ ಅಂತ ಅಂದ್ಬಿಟ್ಟು ಹಿಂದೆ ಕುಸುಮವ್ರು ಓಡ್ ಬಂದ್ಬಿಟ್ಟು ತಾಂಡವ್ ಬೇಡ ಕಣೋ, ನೀನು ಮಾಡ್ತಿರೋದು ಸರಿಗಿಲ್ಲ ಕಣೋ, ನೋಡು ಇವತ್ತು ಆ ಬಾಗಿನ ಜೀವನ ಹಾಳಾಗೈತೆ, ಹಂಗಂತ ಪೂಜನ ಜೀವನ ಹಾಳು ಮಾಡಬೇಡ ಕಣೋ, ಒಂದು ಶುಭ ಕಾರ್ಯ ನಡೀತಾ ಇದೆ ಕಣೋ, ಯಾವುದೇ ಕಾರಣಕ್ಕೂ ಕಲ್ಲು ಹಾಕ್ಬೇಡ ಕಣೋ ನೀನು ಅಂತಂದ್ಬಿಟ್ಟು ಕುಸುಮವ್ರು ಬೇಡ್ಕೊಂತಾರೆ. ಅವಾಗ ಅದೆಲ್ಲ ಆಗಲ್ಲಮ್ಮ, ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋಕ್ಕೆ ನಾನು ಬಿಡಲ್ಲ ಅಂತ ಅಂದ್ಬಿಟ್ಟು ಅಂತಾನೆ. ಆವಾಗ ಇವರು ಕುಸುಮವ್ರು ಏನು ಹೇಳ್ತಾರೆ, ಅಲ್ಲ ಕಣೋ, ಅವಳು ನೆಮ್ಮದಿಯಾಗಿರೋಕ್ಕೆ ಬಿಡ್ತಾ ಇಲ್ವಲ್ಲ, ಅವಾಗ ಸಾನೇ ಕಷ್ಟಪಟ್ಟು ಈ ಮದುವೆ ಮಾಡ್ತಾಳೆ ಕಣೋ, ಈ ಮದುವೆಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾಳೆ ಕಣೋ, ಅವಳ ಕಷ್ಟ ಎಲ್ಲ ನೀರಿನಲ್ಲಿ ಹೋಮ ಮಾಡಬೇಡ ಕಣೋ, ತುಂಬಾ ಕಷ್ಟಪಡ್ತಾಳೆ ಈ ಮದುವೆ ಮಾಡೋಕ್ಕೆ ಭಾಗ್ಯ ಅಂದಾಗ, ಹೌದಮ್ಮ ಅಷ್ಟೊಂದು ಕಷ್ಟಪಡ್ತಿದ್ದಾಳ ನಿನ್ನ ಮುದ್ದಿನ ಸೊಸೆ, ಅಲ್ಲ ಮುದ್ದಿನ ಮಗಳು ಅಂತಾನೆ. ಹೌದು ಕಣೋ, ಈಗ ಸಾನೇ ತುಂಬಾ ಕಷ್ಟಪಟ್ಟು ಮದುವೆ ಮಾಡ್ತಾಳೆ, ಯಾವುದೇ ಕಾರಣಕ್ಕೂ ಈ ಒಳ್ಳೆ ಶುಭ ಕಾರ್ಯ ನಿಲ್ಲಿಸ್ಬೇಡ ಕಣೋ, ನೀನು ಬೇಡ್ಕೋತೀನಿ ಕಣೋ ನಾನು ಅಂತ ಕೇಳ್ಕೊತಾರೆ. ಅವನು, ಇಲ್ಲಮ್ಮ ನಾನು ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಕ್ಕೆ ಬಿಡಲ್ಲ ಅಂತ ಅವನಂತಾನೆ. ನೋಡೋ, ನೀನು ಇಂಥ ಕೆಟ್ಟ ಮಗ ಅಂತ ಗೊತ್ತಿದ್ರೆ ನಾನು ಹೊಟ್ಟೆಲೇ ಸಾಯಿಸಾಕ್ಬಿಡ್ತಿದ್ದೀನಿ ನಿನ್ನ, ಅಂಥ ಕೆಟ್ಟ ಮಗ ನೀನು ಅಂತ ಅಂದ್ಬಿಟ್ಟು ಅಂತಾರೆ. ಕುಸುಮಾರು ತುಂಬಾ ನೋವಾಗಿ ಅಳ್ತಾ ಇರ್ತಾರೆ. ಆವಾಗ ತಿರ್ಗಾ, ಇಲ್ಲಮ್ಮ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋಕ್ಕೆ ನಾನು ಬಿಡಲ್ಲ ಅಂತ ಅಂದ್ಬಿಟ್ಟು ಅಂತಾರೆ. ನೋಡೋ, ನಾನು ನಿನ್ನ ಇಷ್ಟುದ್ದ ಸಾಕಿ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀನಿ, ಒಂದೇ ಒಂದು ಮಾತು ಕೇಳ್ತೀನಿ, ದಯವಿಟ್ಟು ನಡೆಸ್ಕೊಡೋ ಅಂತ ಅಂದ್ಬಿಟ್ಟು ಕೈ ಮುಖಂಗೆ ಕೇಳ್ತಾರೆ. ಏನದು ಅಂತ ದೌಲತ್ತ ಕೇಳ್ತಾನೆ. ಏನಿಲ್ಲ ಕಣೋ, ದಯವಿಟ್ಟು ಇವು ಮದುವೆ ನಡೆಸ್ಕೊಟ್ಬಿಡೋ ಸಾಕು, ಇನ್ನೇನು ಬೇಡ ನಮಗೆ ಅಂದ್ಬಿಟ್ಟು ಕುಸುಮರು ಕೇಳ್ಕೊತಾರೆ. ಸರಿ ಆಯಿತು, ನಿನ್ನ ಮಾತೇ ಕೇಳ್ತೀನಿ, ಆದರೆ ನಂದೊಂದು ಕಂಡೀಷನ್ ಇದೆ, ಏನು ಹೇಳು ಅಂದಾಗ, ನೀನು ಮದುವೆ ಮಾಡಿಸ್ತೀನಿ, ನೀನು ಅವಳ ಜೊತೆ ಇರಬಾರ್ದು, ಭಾಗ್ಯ ಜೊತೆ ಬಂದ್ಬಿಡ್ಬೇಕು ಆಯಿತಾ, ಒಂದು ಕ್ಷಣ ಅವಳ ಜೊತೆ ಇರ್ಕೊಡ್ದು ನೀನು ಅಂತ ಅಂತಾನೆ. ಆಮೇಲೆ ನೀನು ಮಾತ್ರ ಅಲ್ಲಮ್ಮ, ಅಪ್ಪನೂ ಒಪ್ಪಬೇಕು, ಅಪ್ಪನೂ ನಿನ್ನ ಜೊತೆ ನನ್ನ ಹತ್ರ ಬರಬೇಕು, ಒಂದು ಕ್ಷಣನೂ ಅವಳ ಜೊತೆ ಇರಬಾರ್ದು ನೀವು, ಆಗುತ್ತಾ, ನಿಮ್ಮ ಮುದ್ದಿನ ಮಗಳು ಬಿಟ್ಟು ಬರೋಕ್ಕಾಗುತ್ತಾ ನಿಮ್ಮ ಕೈಲಿ ಅಂತ ತಾಂಡವ್ ಹೇಳ್ತಾನೆ. ತಾಂಡವ್ ಏನು ಮಾತಾಡ್ತಾ ಇದೆಯೋ ಅಂದ, ನೀವು ನಿಮ್ಮ ಮುದ್ದಿನ ಸೊಸೆ ಮಗಳನ್ನ ಬಿಟ್ಟು ಬರಲ್ಲ ಅಲ್ವಾ, ಅದರಿಂದ ನಾನು ಈ ಮದುವೆ ನಿಲ್ಲಿಸಲ್ಲ ಆಯಿತಾ, ಅಲ್ಲ ಮದುವೆ ನಡೆಯೋಕ್ಕೆ ಬಿಡಲ್ಲ ಆಯಿತಾ
ಅಂತ ತಾಂಡವ್ ಹೇಳ್ತಾನೆ. ಲವ್ ತಾಂಡವ್ ಬೇಡ ಕಣೋ ಅಂದಾಗ, ಇಲ್ಲ ಅಮ್ಮ ನಾನು ನಿಲ್ಸ್ತೀನಿ ಅಂತ ನಾವು ಹೋಗ್ತಾ ಇರ್ತಾನೆ. ಕುಸುಮ ಅಲ್ಲೇ ಕೂತ್ಬಿಡ್ತಾರೆ ಪಾಪ, ಏನೂ ಮಾಡೋಕ್ಕಾಗ್ದಲೆ. ಇವನು ತಾಂಡವ್ ಹೋಗ್ತಾನೆ. ಈ ಕಡೆ ಏನಾಗುತ್ತೆ, ಕುಸುಮರು ಮತ್ತು ಧರ್ಮವರೆಲ್ಲ ಬಂದು ಕಾಮತ್ ಹತ್ರ, ಬಿಗ್ರೆ ಅವ್ನ ಮಾತು ನೀವು ಯಾವುದೇ ಕಾರಣಕ್ಕೂ ಕೇಳಬೇಡಿ ಬಿಗ್ರೆ, ನಾವು ನಮ್ಮ ಮಗನ ಬಿಟ್ಬಿಟ್ಟು ನಾವು ಸೊಸೆ ಜೊತೆ ಇದ್ದೀವಿ ಅಂತ ಅಂದರೆ ನೀವೇ ಯೋಚನೆ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅವ್ನ ಮಾತು ಕೇಳಬೇಡಿ, ನಮ್ಮ ಸೊಸೆ ಬಂಗಾರ ಬಿಗ್ರೆ, ಅವಳೆಷ್ಟು ಒಳ್ಳೆಯವಳು ಅಂತ ನಿಮಗೆ ಗೊತ್ತಿಲ್ಲ ಬಿಗ್ರೆ, ದಯವಿಟ್ಟು ಅವ್ನ ಮಾತು ಕೇಳಬೇಡ್ರಿ ಬಿಗ್ರೆ ಅಂತಂದ್ಬಿಟ್ಟು ಕುಸುಮರೆಲ್ಲಪ್ಪ ಹೇಳಿರ್ತಾರೆ ಕಾಮತ್ ಸರ್ ಏನು ಮಾತಾಡ್ದಲ್ಲೇ ಯೋಚನೆ ಮಾಡ್ಕೊಂಡು ಸುಮ್ಮನೆ ನಿಂತಿರ್ತಾರೆ. ಇವನು ತಾಂಡ ಹೋಗಿ ಅಲ್ಲಿ ತರಕಾರಿ ಎಲ್ಲ ಕುಯ್ತಾ ಇರ್ತಾರೆ ಭಟ್ರುಗಳು. ಅವ್ರ ಹತ್ರ ಹೋಗ್ಬಿಟ್ಟು, ಹಲೋ ಎಕ್ಸ್ಕ್ಯೂಸ್ ಮೀ, ಹಲೋ ಮದುವೆ ನಡೀತಾ ಇಲ್ಲ, ನಿಮ್ಮ ಕೆಲಸ ನಿಲ್ಲಿಸಿ ನೀವು ಅಂತ ಹೇಳ್ಬಿಟ್ಟು ತಾಂಡವ್ ಹೇಳ್ತಾನೆ. ಅವ್ರ ಪಾಡ್ಗೆ ಅವರು ತರಕಾರಿ ಕುಯ್ಕೊಂಡೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಭಟ್ರುಗಳು. ಅವಾಗ ಹೋಗಿ ಅಲ್ಲಿ ಮೇಯ್ನ್ ಕರೆಂಟ್ ಆಫ್ ಮಾಡ್ತಾನೆ. ಅವಾಗ ತಿರ್ಗಾ ಹೋಗ್ಬಿಟ್ಟು ಅಲ್ಲಿ ಮ್ಯಾನೇಜ್ಮೆಂಟ್ ಇರೋರು ತಿರ್ಗಾ ಆನ್ ಮಾಡ್ಕೊತಾರೆ. ಹಲೋ ನಿಮ್ಗೆ ಯಾರಿಗೂ ಹೇಳೋದು ಕೇಳಿಸ್ತಾ ಇಲ್ವಾ, ಮದುವೆ ನಡೀತಾ ಇಲ್ಲ, ನಿಲ್ಲಿಸಿ, ನಿಮ್ಮ ಕೆಲಸ ಮಾಡ್ಬಿಟ್ಟು ಯಾಕೆ ಶ್ರಮ ತೊಗೋತೀರಾ, ನಿಲ್ಲಿಸಿ ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾನೆ. ಆದರೆ ಯಾರು ಅವ್ನ ಮಾತು ಕೇಳೋದೇ ಇಲ್ಲ, ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ. ಆಮೇಲೆ ಇವನು ತಾಂಡವು, ನಿಮ್ಮಿಷ್ಟ, ನೀವು ಮಾಡ್ಕೊಳ್ಳಿ ಕೆಲಸನ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ತಿರ್ಗಿ ಅಲ್ಲಿಂದ ಮುಂದಕ್ಕೆ ಹೋಗ್ಬಿಟ್ಟು ಅಲ್ಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಿರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು, ಏನಿದು ಗೌರಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀರಾ ಅಂದಾಗ, ಹೌದು ಅಂದಾಗ, ಈ ಮದುವೆ ನಡೆಯಲ್ಲ, ದಯವಿಟ್ಟು ನಿಲ್ಲಿಸ್ಬಿಡ್ತೀರಾ ಅಂತ ಅಂದ್ಬಿಟ್ಟು ತಾಂಡವು ಅಲ್ಲಿ ಪೂಜೆ ಮಾಡ್ತಿರ್ತಾರಲ್ಲ ಮ್ಯಾನೇಜ್ಮೆಂಟವ್ರು, ಅವ್ರಿಗೋಗಿ ಹೇಳ್ತಾನೆ. ಅವರು, ಸರ್ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಸರ್ ನಾವು, ದಯವಿಟ್ಟು ನಮ್ಮ ಮಾಡೋ ಕೆಲಸಕ್ಕೆ ಅಡ್ಡ ಬರಬೇಡಿ, ತುಂಬ ಕೆಲಸ ಇದೆ ನಮ್ಮದು, ಹೋಗಿ ಸರ್ ಸುಮ್ಮನೆ ಅಂದಾಗ, ಅಲ್ಲೋ ಈ ಮದುವೆ ನಡೀತಾ ಇಲ್ಲ ಹೇಳ್ತಾ ಇದ್ದೀನಿ ತಾನೇ ಅಂದಾಗ, ಸರ್ ನಮ್ಮ ಕೆಲಸ ಜಾಸ್ತಿ ಇದೆ ಹೇಳ್ತಾ ಇದ್ದೀನಲ್ಲ ನಿಮಗೆ, ದೇವ್ರ ಪೂಜೆಗೆಲ್ಲ ನಾವು ರೆಡಿ ಮಾಡಬೇಕು ಅಂತ, ಹೋಗಿ ಸುಮ್ಮನೆ ತಲೆ ತಿನ್ನಬೇಡಿ ಅಂತೇಳಿ ಬೈದ್ಬಿಟ್ಟು ಕಳಿಸ್ಬಿಡ್ತಾರೆ. ಆವಾಗ ಅವನು ಆ ಕಡೆಯಿಂದ ಬಂದು, ಇವ್ರು ಯಾರಿಗೂ ನಾನು ಹೇಳ್ತಿರೋದು ಅರ್ಥನೇ ಆಗ್ತಿಲ್ಲ ಮದುವೆ ನಿಲ್ಸೋಕ್ಕೆ ಅಂತ ಅಂದ್ಬಿಟ್ಟು, ಇವ್ರ ಪಾಡಿಗೆ ಅವ್ರು ಮಾಡ್ಕೊತಾನೆ ಇದ್ದಾರೆ ಈಡಿಯಟ್ಸ್ ಅಂತ ಅಂದ್ಬಿಟ್ಟು ಬರ್ತಾನೆ. ಅವಾಗ ಕಮ್ಮ ಸರ್, ಏನು ಆಯ್ತೇನೋ ತಾಂಡವ್ ನಿಲ್ಲಿಸ್ತಾ ಮದುವೆ ಅಂತ ಕೇಳ್ತಾರೆ. ಏನು ಸರ್ ಇವ್ರು ಯಾರು ನನ್ನ ಮಾತೇ ಕೇಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ತಾಂಡವ್ ಕಾಮತ್ ಹೇಳ್ತಾನೆ. ಕಾಮತ್ ಸರ್, ನೋಡ್ದಾ ಇಲ್ಲಿ ಕೆಲಸ ಮಾಡೋರು ಪಾಪ ಅವ್ರು ಹೊಟ್ಟೆ ಪಾಡಕ್ಕೆ ಬಂದಿದ್ದಾರೆ, ಅವರೇ ನಿನ್ನ ಮಾತು ಕೇಳ್ತಿಲ್ಲ ಅಂದಮೇಲೆ ನಾನು ಯಾಕೋ ನಿನ್ನ ಮಾತು ಕೇಳಬೇಕು ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ತಾಂಡವ್, ಏನು ಹೇಳ್ತಾ ಇದ್ದೀರಾ ಸರ್ ಅಂದಾಗ, ಏಯ್ ನಾನ್ಸೆನ್ಸ್, ನೀನು ಯಾರೋ ಈ ಮದುವೆ ನಿಲ್ಸೋಕೆ ಇಡಿಯೇಟ್, ನೀನೇನು ಅಂತ ನನಗೆ ಗೊತ್ತು ಕಣೋ, ಭಾಗ್ಯ ಏನು ಅಂತ ನನಗೆ ಗೊತ್ತು, ನನ್ನ ಹತ್ರ ಬಂದಿದೆಯಾ ಭಾಗ್ಯ ಬಗ್ಗೆ ಮಾತಾಡೋಕ್ಕೆ ಅಂತ ಅಂದ್ಬಿಟ್ಟು, ಸರ್ ನಿಮ್ಗೆ ಗೊತ್ತಿಲ್ಲ, ಅವಳ ತಂಗಿ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಟ್ಟು ಡ್ರಾಮಾ ಆಡಿದ್ದಾರೆ, ನಿಮ್ಮ ಮನೆ ಹಾಳು ಮಾಡ್ತಾರೆ, ನಮ್ಮ ಅಮ್ಮನ ಕಿತ್ಕೊಂಡ್ರು, ನಮ್ಮ ಅಪ್ಪನ ಕಿತ್ಕೊಂಡ್ರು, ನನ್ನ ಮಕ್ಳು ಕಿತ್ಕೊಂಡ್ರು, ನನ್ನ ನೆಮ್ಮದಿನೇ ಕಿತ್ಕೊಂಡ್ಬಿಟ್ಟಾಳೆ ನನ್ನ ಜೀವನದಲ್ಲಿ ಅವಳು ನೆಮ್ಮದಿಯಾಗಿರೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು ಅಂತಂತಾನೆ. ಓ ಹೌದಾ, ಹಾಗಾದ್ರೆ ಇವಾಗ ಏನು ಮಾಡಬೇಕು, ಮದುವೆ ನಿಲ್ಲಿಸ್ಬೇಕು ಅಂತಲೇ ಬಂದಿರೋದಲ್ವ ನೀನು, ಹೌದು ಸರ್ ಅಂತ ಅಂತಾರೆ. ನೀನು ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಸೋಕ್ಕಾಗಲ್ಲ ಕಣ, ಈ ಮದುವೆ ಮಾಡೇ ಮಾಡ್ತೀನಿ ನಾನು, ಈ ಮದುವೆ ತಯಾರಿ ಮಾಡಿರೋದು ನಾನು, ಈ ಮದುವೆನ ಫಿಕ್ಸ್ ಮಾಡಿರೋದು ನಾನು, ಈ ಮದುವೆ ಮಾಡೋದು ನಾನೇ, ಏನು ಮಾಡ್ತೀನಿ ನೀನು ಇವಾಗ ಅಂತಂದ್ಬಿಟ್ಟು ಕಾಮತ್ ಸರ್ ಹೇಳ್ತಾರೆ. ಅವಾಗ ತಾಂಡವ್, ಸರ್ ನಿಮ್ಗೇನು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವ ಅಂದಾಗ, ಒಂದು ಕಪ್ಪಳಕ್ಕೆ ಬಿಡ್ತಾರೆ. ಏನೋ ಮಾತಾಡ್ತಾ ಇದೆಯಾ ನೀನು, ಭಾಗ್ಯ ಏನು ಅಂತ ನನಗೆ ಗೊತ್ತು, ಭಾಗ್ಯನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ, ಅರ್ಥ ಆಯ್ತಾ ಅಂದರೆ, ಸರ್ ನಿಮ್ಗೇನು ಹೇಳ್ತಾ ಇದ್ದೀನಿ ನಾನು ಅಂತ ಬರ್ತಾನೆ. ಇನ್ನೊಂದು ಬಿಡ್ತಾರೆ. ಅವಾಗ ನೋಡಿ ಇವಾಗ ಬಿಡ್ತಾನೆ ಇರ್ತೀನಿ, ಜಾಸ್ತಿ ನನ್ನ ಹತ್ರ ಏನಾದ್ರು ಮಾತಾಡೋಕೆ ಬಂದರೆ ಅಷ್ಟೇ ಇವಾಗ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಅಲ್ಲಿ ಕುಸುಮ, ಧರ್ಮಣ್ಣ, ಸುನಂದ ಮತ್ತು ವಿಠಲಣ್ಣ ಎಲ್ಲರೂ ಅಲ್ಲಿರ್ತಾರೆ. ಭಾಗ್ಯ ಮತ್ತು ತನ್ವಿ, ಗುಂಡ, ಸುಂದರಿ ಎಲ್ಲರೂ ಪೂಜೆ ಇರಲ್ಲ, ಇಷ್ಟು ಜನ ಇರ್ತಾರೆ. ಅವ್ರಿಗೆಲ್ಲ ಪಾಪ ತಾಂಡವ ಹೊಡಿತಿರು ಬೇಜಾರಾಗುತ್ತೆ, ಆದರೂ ಅವ್ರೇನು ಮಾತಾಡೋಕ್ಕಾಗಲ್ಲ. ಅವಾಗ ತಾಂಡವ ಬಂದು, ನಿಮ್ಮ ಹಣೆ ಬರ, ನಿಮ್ಮ ಮಗನ ಜೀವನ ಹಾಳಾಗುತ್ತೆ ಅಂತ ಹೇಳಕ್ಕೆ ಬಂದಿದ್ದೀನಿ, ಆದರೂ ನೀವು ನನ್ನ ಮಾತು ಕೇಳ್ದಲೆ ಈ ಡ್ರಾಮಾ ಕ್ವೀನು ಭಾಗ್ಯನ ಪೂಜನ ಮದುವೆ ಮಾಡ್ಕೋಬೇಕು, ಭಾಗ್ಯನ ತಂಗಿ ಪೂಜನ ಮದುವೆ ಮಾಡ್ಕೋಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ, ಇದು ಯಾವುದೇ ಕಾರಣಕ್ಕೂ ಆಗಲ್ಲ ಸರ್, ನಿಮ್ಮ ಮನೆ ಹಾಳಾಗೋಗುತ್ತೆ ನೋಡಿ ಅಂತಾರೆ. ಇನ್ನೊಂದು ಬಿಡ್ತಾರೆ ಕಪಾಳಕ್ಕೆ. ಈಗ ಇನ್ನು ಮಾತಾಡ್ತಾನೆ ಅಂದರೆ ನಾನು ಬಿಡ್ತಾನೆ ಇರ್ತೀನಿ ಹುಷಾರ ಮೇಲೆ ಅಂತ ಅಂದಾಗ, ಸರಿ ಆಯಿತು ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಅಂದಾಗ, ಒಯ್ತಾರೋ ಈ ಮದುವೆ ನಿಲ್ಲಿಸ್ಬೇಕು ಅನ್ನೋ ಇಂಟೆನ್ಷನಲ್ಲಿ ನೀನು ಬಂದಿರೋದು ಅಂತ ನನಗೆ ಗೊತ್ತು, ಒಯ್ತಾರೋ ನಿನ್ನ ಮಾತು ನಾನು ಕೇಳಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಕೆಲಸ ಮಾಡೋರನ್ನ, ರೀ ಮ್ಯಾನೇಜರ್ ಬನ್ನಿರಿ ಇಲ್ಲಿ ಸರ್, ಇವ್ನ ಫಸ್ಟ್ ಕರ್ಕೊಂಡೋಗಿ ಆಚೆಗೆ ತಳ್ಳ್ರಿ ಅಂತ ಅಂತಾರೆ. ಬನ್ನಿ ಸರ್ ನೀವು ಅಂತ ಅಂದ್ಬಿಟ್ಟು ಮ್ಯಾನೇಜರ್ ಕರೀತಾರೆ. ಇವ್ನು ತಾಂಡ ಹೋಗಲ್ಲ, ಎಳ್ಕೊಂಡು ಹೋಗ್ಬಿಟ್ಟು ಆಚೆಗೆ ಬಿಸಾಕ್ತಾರೆ ಎಲ್ಲರೂ. ಇವ್ರನ್ನ ಎಳ್ಕೊಂಡು ಹೋಗ್ತಿರೋದನ್ನ ಹಿತ ಬಂದು ನೋಡ್ತಾಳೆ, ಬಾಗಿನ ಫ್ರೆಂಡ್ ಹಿತ ಇರ್ತಾಳಲ್ಲ ಅವಳು ಬರ್ತಾಳೆ. ಆಮೇಲೆ ಆದಿನೂ ಯಾರು ನೀವು ಅವ್ರು ಎಳ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ಆದಿನೂ ಗಾಬರಿಯಾಗಲ್ಲಿ ನಿಂತಿರ್ತಾರೆ. ಆದರೆ ಆದಿ ತಾಂಡವ ಮುಖ ನೋಡೋಲ್ಲ. ಆಮೇಲೆ ಹಿತ ನೋಡ್ಬಿಟ್ಟು, ಇದೇನು ಈ ಮನುಷ್ಯನ ಎಳ್ಕೊಂಡು ಹೋಗ್ತಾ ಇದ್ದಾರಲ್ಲ, ಏನೋ ಇಲ್ಲಿ ಕಿರಿಕ್ ಮಾಡಿದ್ದಾನೆ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಅವಾಗ ಇಲ್ಲಿ ಬರ್ತಾ ಇರ್ತಾಳೆ. ಆದಿ ಸರ್ ಸಿಗ್ತಾರೆ. ಸರ್ ನಮಸ್ಕಾರ ಸರ್ ಅಂದಾಗ, ನೀವು ಸರ್ ನಾನು ಹಿತ ಅಂದ್ಬಿಟ್ಟು ನಿಮ್ಮ ಹೋಟ್ಲಲ್ಲೇ ಕೆಲಸ ಮಾಡ್ತಿರೋದು ಸರ್ ಅಂತ. ನಾನು ಗೊತ್ತಾ ನಿಮಗೆ ಸರ್, ನೀವು ಎಷ್ಟು ಒಳ್ಳೆಯವರು, ನೀವು ಗೊತ್ತಿಲ್ವ ಸರ್ ನಮಗೆ, ಎಷ್ಟು ಒಳ್ಳೆ ವ್ಯಕ್ತಿ ಅಂದಾಗ, ಹೌದಾ ಅಂತ ಅಂದ್ಬಿಟ್ಟು, ನೀವು ನಮ್ಮ ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೀರಾ, ಹೌದು ಸರ್ ಅಂದ. ಅವ್ರು ಯಾರನ್ನೋ ಎಳ್ಕೊಂಡು ಹೋಗ್ತಾಯಿದ್ರು ಅದಕ್ಕೆ ನೋಡೋಕ್ಕೆ ಬಂದೆ ಅಂತ ಅಂದ್ಬಿಟ್ಟು ಹಿತನ ಹಾದಿ ಕೇಳ್ತಾರೆ. ಹಿತ, ಬಾಗಿನ ಗಂಡ ಸರ್ ಅಂದಾಗ, ಬಾಗಿನ ಗಂಡನ ಅಂತ ಅಂದ್ಬಿಟ್ಟು ಅಂತಾರೆ. ಹೌದು ಸರ್, ಅವರೊಬ್ಬರು ವೇಸ್ಟ್ ಫೆಲೋ, ಬಾಗಿನ ಜೀವನ ಎಲ್ಲ ಹಾಳು ಮಾಡಿದ್ದೆ ಅವರು ಅಂತ ಅಂದಾಗ, ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ, ಹೌದು ಸರ್ ಭಾಗ್ಯ ನಿಮ್ಮ ಹೋಟ್ಲಲ್ಲೇ ಶೆಫಾಗಿ ಕೆಲಸ ಮಾಡ್ತಾಯಿದ್ರು, ಮೇನ್ ಶೆಫಾಗಿ. ನಮ್ಮ ಹೋಟ್ಲಲ್ಲ,
ಹೌದು ಸರ್, ನಿಮ್ಮ ಹೋಟ್ಲಲ್ಲೇ ಮಾಡ್ತಾಯಿದ್ರು. ಆದರೆ ಕನಿಕಾ ಮೇಡಮ್ ಬಂದುಬಿಟ್ಟು ಈ ಥರ ಊಟದಲ್ಲಿ ಏನೋ ಇದಾಗಿದೆ ಅಂದ್ಬಿಟ್ಟು ಪಾಪ ಭಾಗ್ಯವ್ರ ಅಸಿಸ್ಟೆಂಟ್ ಮಾಡಿದ್ದನ್ನ ತಪ್ಪನ್ನ ಭಾಗ್ಯವ್ರ ಮೇಲೆ ಹಾಕ್ಕೊಂಡು ಭಾಗ್ಯವರು ಅಲ್ಲಿ ಭಾಗ್ಯವ್ರ ಅಸಿಸ್ಟೆಂಟ್ಗೋಸ್ಕರ ಕೆಲಸ ಬಿಟ್ಬಿಟ್ರು ಸರ್ ಅಂದಾಗ, ಅಸಿಸ್ಟೆಂಟ್ಗೋಸ್ಕರನಾ? ನೀವೇನು ಹೇಳ್ತಾ ಇದ್ದೀರಾ, ಕರೆಕ್ಟಾಗಿ ಹೇಳ್ತೀರಾ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾರೆ, ಹೌದು ಸರ್, ಈ ಥರ ಭಾಗ್ಯವ್ರ ಅಸಿಸ್ಟೆಂಟು ಏನೋ ಅಡುಗೆಲ್ಲ ಹೆಚ್ಚು ಕಮ್ಮಿ ಮಾಡಿರೋದ್ರಿಂದ ಕನಿಕವರು ಭಾಗ್ಯವ್ರ ಅಸಿಸ್ಟೆಂಟ್ನ ಕೆಲಸದಿಂದ ತೆಗಿತೀನಿ, ಇಲ್ಲ ನೀನು ಕೆಲಸ ಬಿಟ್ಟು ಹೋಗಬೇಕು ಅಂತ ಭಾಗ್ಯಂಗೆ ಆಪ್ಷನ್ ಕೊಟ್ಟರು. ಭಾಗ್ಯ ನನಗೋಸ್ಕರ ಪಾಪ ನನ್ನ ಅಸಿಸ್ಟೆಂಟ್ ಕೆಲಸ ಹೋಗ್ಬಾರ್ದು ಅಂದ್ಬಿಟ್ಟು ತಾನೇ ಕೆಲಸ ಬಿಟ್ಟು ಬಂದುಬಿಟ್ರು ಸರ್. ಭಾಗ್ಯ ತುಂಬ ಒಳ್ಳೆಯವರು ಸರ್. ಅವರು ಅವಾರ್ಡೆಲ್ಲ ತೊಗೊಂಡಿದ್ದಾರೆ ಸರ್, ಮೀಡಿಯಾದಲ್ಲಿ ಅವಾರ್ಡೆಲ್ಲ ತೊಗೊಂಡಿದ್ದಾರೆ ಒಳ್ಳೆ ಶೆಫ್ ಅಂತ ಹೇಳ್ಬಿಟ್ಟು. ಈ ಕನ್ನಿಕಾ ಅವ್ರು ಬಂದುಬಿಟ್ಟು ಭಾಗ್ಯನ ಕೆಲಸದಿಂದ ತೆಗ್ದಾಕ್ಬಿಟ್ರು ಸರ್. ಕಷ್ಟಪಟ್ಟು ದುಡಿತಾ ಇರೋದು ಸರ್ ಭಾಗ್ಯ, ಕಷ್ಟಪಟ್ಟು ಮುಂದೆ ಬರ್ತಾ ಇರೋದು. ಈ ಮನುಷ್ಯನೂ ಹಂಗೆ ಮಾಡ್ತಾರೆ ಸರ್, ಭಾಗ್ಯ ಒಳ್ಳೆ ವ್ಯಕ್ತಿ ಸರ್ ಅಂತ ಹೇಳ್ಬಿಟ್ಟೆಲ್ಲ ಭಾಗ್ಯನ ಬಗ್ಗೆ ತುಂಬಾ ಹೊಗಳ್ತಾಳೆ ಆಯಿತಾ. ಅವಾಗ ಆದಿ, ಹೌದಾ, ಭಾಗ್ಯ ಇಷ್ಟು ಒಳ್ಳೆಯವರ, ಇಷ್ಟು ಈ ಥರ ಎಲ್ಲನಾ ಅಂತ ಅಂದ್ಬಿಟ್ಟು ಆದಿ ಯೋಚನೆ ಮಾಡ್ತಾನು ನಿಂತಿರ್ತಾರೆ. ಅವಾಗ ಭಾಗ್ಯನ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡೆ ಅಂತ ಮತ್ತೆ ಅದೇ ಕನ್ವರ್ಕೆ ಕೂಡ ಆಗುತ್ತೆ. ಈ ಕಡೆ ಏನಾಗುತ್ತೆ, ತಾಂಡವನ ಕುತ್ಕಿಡ್ದು ಕಮಸ ತಳಿಸಿರ್ತಾರೆ. ಆವಾಗ ಭಾಗ್ಯ ಮತ್ತು ಕುಸುಮ ಅವ್ರಿಗೆಲ್ರಿಗೂ ತುಂಬಾ ಖುಷಿಯಾಗುತ್ತೆ. ಈ ಮದುವೆ ನಡೆಯಲ್ಲ ಅಂತ ಅವರೆಲ್ಲ ಗಾಬರಿಯಾಗಿರ್ತಾರೆ. ಆದರೆ ಕಾಮಸರ್ ಈ ಮದುವೆ ಮಾಡೋಕ್ಕೋಸ್ಕರ ಪಾಪ ತಾಂಡವ್ಗೆ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟು ಈ ಮದುವೆ ಮಾಡ್ತೀನಿ ಅಂತಾರೆ. ತಾಂಡವ್ ಬಂದು ಮದುವೆ ನಿಲ್ಸೋಕ್ಕೋಸ್ಕರ ಕಾಮಸರ್ ಹತ್ರ ಬಂದು ಏನೇ ಚಾಡಿ ಹೇಳಿದ್ರು ಕೂಡ ಕಾಮಸರ್ ನಂಬಲ್ಲ. ಏಕೆಂದರೆ ಕಾಮಸರ್ಗೆ ಪೂಜೆ ಏನೋ ಭಾಗ್ಯ ಏನೋ ಅಂತ ಗೊತ್ತಿರ್ತದೆ. ಅವ್ರು ಅದೇ ಹೇಳ್ತಾರೆ, ಭಾಗ್ಯ ಏನೋ ಪೂಜೆ ಏನೋ ಅಂತ ನನಗೆ ಗೊತ್ತು, ಭಾಗ್ಯನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಅಂತಲೇ ತಾಂಡವ್ಗೆ ಹೇಳಿರ್ತಾರೆ ಸ್ನೇಹಿತರೆ. ಮತ್ತು ಇಲ್ಲಿ ಈತ ಎಂಟ್ರಿಗೆ ಕೂಡ ಭಾಗ್ಯನ ಬಗ್ಗೆ ಒಳ್ಳೆ ಅಭಿಪ್ರಾಯನ ಆದಿ ಹತ್ರ ಹೇಳ್ಕೊತಾರೆ. ಈ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಿಡಿಯೋ ಇಷ್ಟಾಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹೊಸ್ದಾಗಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ವಲ್ಪ ಬ್ಲರ್ ಆಗ್ತಾ ಇದೆ, ಫೋನ್ ಕೆಟ್ಟೋಗಿದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪಿಕ್ಚರ್ಸ್ ಸರಿಯಾಗಿ ಬರ್ತಾ ಇಲ್ಲ, ಫೋನ್ ಕೆಟ್ಟೋಗಿದೆ, ಎಷ್ಟು ಕ್ಲಿಯರ್ ಮಾಡೋಕ್ಕೋದ್ರೂ ಆಗ್ತಾಯಿಲ್ಲ. ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರು ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರ್ಯಾರು ನೋಡ್ತಾ ಇದ್ದೀರಾ ಧನ್ಯವಾದಗಳು ಎಲ್ರಿಗೂ, ತುಂಬ ವಿಡಿಯೋ ನೋಡೋದಕ್ಕೂ ಕೂಡ ತುಂಬ ಧನ್ಯವಾದಗಳು. ಇದೇನಾರು ಜಾಸ್ತಿ ಮಾತಾಡ್ಕೊಂಡು ಹೋಯ್ತಾ ಇದ್ರೆ ಅದೇ ಹೊತ್ಕೊಂಡು ಹೋಗ್ಬಿಡುತ್ತೆ ಸ್ನೇಹಿತರೆ, ಅದರಿಂದ ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾ ಇದ್ದೀನಿ. ಏನು ಬೇಜಾರು ಮಾಡ್ಕೋಬೇಡಿ. ಏನಾದ್ರು ತಪ್ಪಿದರೆ ದಯವಿಟ್ಟು ಸಾರಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.